ಹಾಯ್, ನನ್ನ ಹೆಸರು ಭಾವನಾ. ನನ್ನ ಮೊದಲನೇ ಸಿನಿಮಾ ಜೆ.ಸಿ. ದ ಯೂನಿವರ್ಸಿಟಿ ಡಾಲಿ ಪಿಕ್ಚರ್ಸ್ ಪ್ರೊಡಕ್ಷನಲ್ಲಿ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. How did JC movie happen? ಜೆ.ಸಿ. ನನಗೆ 2023 ಜಾನಲ್ಲಿ ಐ ವಾಸ್ ಇನ್ ಅ ಸ್ಟೇಜ್ ವೇರ್ ಓಕೆ ಸಿನಿಮಾ ಮಾಡೋದಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲಿದ್ದೆ. ಆಗ ಒನ್ ಆಫ್ ಮೈ ಫ್ರೆಂಡ್ ಹೂ ಏನೋ ಇಸ್ ಪಾರ್ಟ್ ಆಫ್ ದ ಇಂಡಸ್ಟ್ರಿ, ಅವರು ಆಡಿಷನ್ಗೆ ಬಂದಿದ್ರು ಈ ಸಿನಿಮಾ ಆಡಿಷನ್ಗೆ. ಆವಾಗ ಡೈರೆಕ್ಟರ್ ಕೇಳಿದ್ದಾರೆ, ನಿಮ್ಗೆ ಯಾರಾದರೂ ಆ್ಯಕ್ಟ್ರೆಸಸ್ ಗೊತ್ತಿದ್ರೆ ನಿಮ್ಮ ಫೋಟೋ ತೋರಿಸಿ ಅಂತ. ಆವಾಗ ಒಂದು 4-5 ಜನದ ಫೋಟೋ ತೋರಿಸಿದಾಗ ನನ್ನ ಫೋಟೋ ತೋರಿಸಿದ್ರು. ಸೊ ಅವ್ರು ನನಗೆ ಕಾಲ್ ಮಾಡಿ ಈ ಥರ ಡಾಲಿ ಪಿಕ್ಚರ್ಸ್ದು ಆಡಿಷನ್ ಇದೆ, ಹೋಗಂಗಿದ್ರೆ ಹೋಗು ಅಂತ. ನಾನು ಯಾವ ಸ್ಟೇಜಲ್ಲಿದ್ದೆ ಅಂತಂದರೆ ಸುಮ್ಮನೆ ಆಡಿಷನ್ ಕೊಟ್ಟು ಬೇಜಾರಾಗಿಬಿಟ್ಟಿದೆ. ಲೈಕ್ ನಥಿಂಗ್ ವಾಸ್ ವರ್ಕಿಂಗ್ ಔಟ್. ಸೊ ಲೈಕ್ ಇದಾಗಿದೆ ಬಂತಲ್ಲ, ಸರಿ ಹೋಗಿ ನೋಡೋಣ ಅಂತ ಹೇಳಿ ಹೋಗಿದ್ದಿದ್ದು ಆಡಿಷನ್ಗೆ. ಸೊ ಹಾಗಾಗಿ ಆಡಿಷನ್ ಮಾಡಿ ಆಲ್ಮೋಸ್ಟ್ ಒಂದು ವರ್ಷ ಏನಂತಾರೆ ಕಾದು ಫೈನಲಿ 2024 ಜಾನ್ ಐ ವಾಸ್ ಆನ್ ಬೋರ್ಡ್. ಶೂಟಿಂಗ್ ಬಂದ್ಬಿಟ್ಟು ಫೆಬ್ 2024 ನಾವು ಮುಹೂರ್ತ ಮಾಡಿದ್ದು. ಶೂಟಿಂಗ್ ಬಂದು ಏಪ್ರಿಲ್ ಸ್ಟಾರ್ಟ್ ಮಾಡಿದ್ವಿ 2024. ನಿಮಗೆ ಹೀರೋಯಿನ್ ಆಗಬೇಕು, ಆ್ಯಕ್ಟಿಂಗಿಗೆ ಬರಬೇಕು ಅಂತ ಅನ್ಸಿದ್ದು ಯಾವಾಗ? ಮುಂಚೆಯಿಂದನೂ ಇತ್ತಾ? ಒಂದು 10 ವರ್ಷ ಮುಂಚೆ ಇಫ್ ಯು ಆಸ್ಕ್ ಮಿ ದಿಸ್ ಕ್ವೆಶ್ಚನ್ ಚಾನ್ಸೇ ಇರಲಿಲ್ಲ, ಆ್ಯಕ್ಟರ್ ಆಗೋ ಇದೇ ಇರಲಿಲ್ಲ. ಬಿಕಾಸ್ ಐ ಆಮ್ ಅ ಲಿಟಲ್ ಇಂಟ್ರೋವರ್ಟ್. ಸೊ ನನಗೆ ಐ ಡೆಂಟ್ ಇವನ್ ಥಿಂಕ್ ದ್ಯಾಟ್ ಐ ವುಡ್ ಲೈಕ್ ಆಪ್ಟ್ ಫಾರ್ ದಿಸ್. ಬಟ್ ನಾನು ಇಂಜಿನಿಯರಿಂಗ್ ಓದಬೇಕಾದಾಗ ಫಸ್ಟ್ ಇಯರಲ್ಲಿ ಇರಬೇಕಾದಾಗ ಇಂಟರ್ ಕಾಲೇಜ್ ಫೆಸ್ಟ್ ಕಾಂಪಿಟೇಷನ್ಸ್ ಇರಬೇಕಾದಾಗ ಫ್ಯಾಷನ್ ಶೋಗೆ ಸೀನಿಯರ್ಸ್ ಎಲ್ಲರೂ ನನ್ನ ಆಯ್ಕೆ ಮಾಡಿದರು. ಲೈಕ್ ಸೊ ಐ ವಾಸ್ ಓನ್ಲಿ ಜೂನಿಯರ್. ಕಾಲೇಜ್ ಕಾಂಪಿಟೇಷನ್ ಹೋಗಿದ್ದಾಗ ರ್ಯಾಂಪ್ ವಾಕ್ ಮಾಡ್ತಿರ್ಬೇಕಾದ್ರೆ ಐ ಡೋಂಟ್ ನೋ ವಾಟ್ ಹ್ಯಾಪನ್ ಆನ್ ಸ್ಟೇಜ್. ಐ ಲವ್ಡ್ ಇಟ್. ಲೈಕ್ ಏನೋ ಆಡ್ರಿನಲಿನ್ ರಶ್ ಆರ್ ವಾಟ್ ಎವರ್, ಐ ಲವ್ಡ್ ಇಟ್. ನನ್ನ ಮನೆಗೆ ಬಂದು ಹೆಂಗೆ ಹೇಳೋದು ಏನು ಕೇಳೋದು ಅರ್ಥ ಆಗಿಲ್ಲ. ಸೊ ಐ ವಾಸ್ ಲೈಕ್ ಓಕೆ, ನಮ್ಮ ಮಮ್ಮಿಗೆ ಹೇಳಿದೆ ಫಸ್ಟ್ ಬಂದು ನಾನು ಮಾಡ್ಲಿಂಗ್ ಮಾಡೋದಾ ಅಂತ. ಸೊ ಅವರು ನಿಮ್ಮಪ್ಪ ಕೇಳಿ ನೋಡು ಅಂತಂದರು. ನಮ್ಮಪ್ಪ ಒಂದೇ ಸೆಂಟೆನ್ಸ್ ಹೇಳಿದ್ದು, ನಾನು ಹೋಗಿ ಅಪ್ಪ ಹಿಂಗೆ ಮಾಡ್ಲಿಂಗ್ ಮಾಡೋಂದ್ರೆ ಮಾಡೋಂಗಿದ್ರೆ ಆ್ಯಕ್ಟಿಂಗ್ ಮಾಡು ಅಂತಂದರು. ಐ ಥಿಂಕ್ ದ್ಯಾಟ್ ಥಾಟ್ ಲೈಕ್ ಸ್ಯಾಟ್. ಆ್ಯಂಡ್ ದೆನ್ 1 ವರ್ಷ ಆದಮೇಲೆ ಐ ವೆಂಟ್ ಟು ಫಿಲ್ಮ್ ಸ್ಕೂಲ್ ಮುಗಿಸಿ ದೆನ್ ಐ ಸ್ಟಾರ್ಟೆಡ್ ಆಡಿಷನಿಂಗ್ ಆ್ಯಂಡ್ ಎವ್ರಿಥಿಂಗ್. ನಥಿಂಗ್ ರಿಯಲಿ ವರ್ಕ್ ಫಾರ್ ಅ ವೆರಿ ಲಾಂಗ್ ಟೈಮ್. ಮತ್ತು ಕೋವಿಡ್ ಎಲ್ಲ ಆಯಿತು ಮಧ್ಯದಲ್ಲಿ. ಆ್ಯಂಡ್ ಆಫ್ಟರ್ ದ್ಯಾಟ್ 2023 JC ಆಡಿಷನ್ ಆ್ಯಂಡ್ 2024 JC ಶೂಟ್. ಇವತ್ತಿಲ್ಲಿದ್ದೀವಿ. ಸೊ ಒಂದು ಆಡಿಷನ್ ಪ್ರೋಸೆಸ್ ಹೇಗಾಗತ್ತೆ, ಅದು ಯಾವ ಥರ ನಡೆಯುತ್ತೆ ಅಂತ ಸ್ವಲ್ಪ ನಮಗೆ ಹೇಳ್ಬೋದಾ? ಇನಿಷಿಯಲಿ ನಾನು 10 ಸಿನಿಮಾಲಿ ಫಿಲ್ಮ್ ಸ್ಕೂಲ್ ಹೋಗಿದ್ದು. ಅವರು ನಮಗೆ ಕಳಿಸೋರು ಆಡಿಷನ್ಸ್ ಎಲ್ಲಿದೆ ಏನು ಅಂತ. ಸೊ ಅಲ್ಲಿ ಹೇಗೆ ಅಂದರೆ ಆಲ್ಮೋಸ್ಟ್ 100 to 200 ಪೀಪಲ್ ಹೋಗ್ತಾರೆ ಆ್ಯಂಡ್ ಯು ಆಡಿಷನ್ ಫಾರ್ ಸಮಥಿಂಗ್. ಆ್ಯಂಡ್ ಸಮ್ಟೈಮ್ಸ್ you're not okay with ನಮಗೆ ಲೈಕ್ ಇಟ್ಸ್ ನಾಟ್ ದ ರೈಟ್ ಸ್ಕ್ರಿಪ್ಟ್ ಅಂತ ಅನ್ಸೋದಿದೆ. ಆ್ಯಂಡ್ ಸಮ್ಟೈಮ್ಸ್ ಯು ಡೋಂಟ್ ಗೆಟ್ ಸೆಲೆಕ್ಟೆಡ್. ಆಲ್ ಆಫ್ ದಟ್ ಹ್ಯಾಸ್ ಹ್ಯಾಪನ್ ವಿತ್ ಮೀ ಆಸ್ ವೆಲ್. ಐ ಥಿಂಕ್ ಎಲ್ಲದಕ್ಕೂ ಒಂದು ಟೈಮ್ ಅಂತಾರಲ್ಲ, ಸೊ ಟೈಮ್ ಮೇ ಬಿ ಇವಾಗ ಬಂದಿರಬೇಕು. ಸೊ ನಿಮ್ಮ ಒಂದು ಜರ್ನಿ ರೋಡ್ ಮ್ಯಾಪ್ ಹೇಗಿದೆ? ನೀವು ಏನೇನೆಲ್ಲ ಮಾಡಿ ಈ ಒಂದು ಸ್ಕ್ರೀನ್ ಮೇಲೆ ಲೀಡ್ ರೋಲ್ ಆಗಿ ಇದೆಲ್ಲ ಹೇಗೆ ಸಿಕ್ತು ಅಂತ ಹೇಳ್ಬೋದಾ? ಫಸ್ಟ್ ಥಿಂಗ್ ಐ ವುಡ್ ಸೇ ಇಸ್ ಯು ನೀಡ್ ಟ್ರೈನಿಂಗ್. ಲೈಕ್ ಒಂದು ಬೇಸಿಕ್ ಟ್ರೈನಿಂಗ್ ಅನ್ನೋದು ಬೇಕೇ ಬೇಕು, ಒಂದು ಪ್ರಿಪರೇಷನ್ ಅನ್ನೋದು. ಬಿಕಾಸ್ ನಾವು ಆನ್ ಸೆಟ್ ಹೋಗ್ಬಿಟ್ಟು ನಾನು ಆ್ಯಕ್ಟರ್ ಆಗ್ತೀನಿ ಅಂತಂದರೆ ಯು ವಿಲ್ ನಾಟ್ ನೋ ಟೆಕ್ನಿಕಲಿ ಹೆಂಗೆ ಇವಾಗ ಒಂದು ಕ್ಯಾಮ್ರಾ ಫೇವರಾಗಿ ಇದು ಮಾಡೋದು, ಒಂದು ಸೀನ್ನ ನಾವು ಪ್ರಿಪೇರ್ ಆಗೋದು. ಸೊ ಒಂದು ಬೇಸಿಕ್ ಟ್ರೈನಿಂಗ್ ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಅಟ್ಲೀಸ್ಟ್ 1 month 2 months ಅಟ್ಲೀಸ್ಟ್ ಟ್ರೈನಿಂಗ್ ಹೋಗಿ ಒಂದು ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ದ್ಯಾಟ್ ಈಸ್ ವಾಟ್ ವಿಲ್ ಬಿಲ್ಡ್ ಯು ಟು ಫೇಸ್ ದ ಕ್ಯಾಮ್ರಾ. ಆರ್ ನಿಮಗೆ ಒಂದು ಕ್ಯಾರೆಕ್ಟರ್ನ ನೀವೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತೀರಾ ಅದೇ ಬೇಸ್. ಸೊ ಅದನ್ನು ಫಸ್ಟ್ ಮಾಡಿ. ಆ್ಯಂಡ್ ದೆನ್ ಸೆಕೆಂಡ್ರಿ ಏನು ಅಂತಂದರೆ ನೀವು ನೆಟ್ವರ್ಕಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಿಮಗೆ ಯಾವ ಥರ ಸಿನಿಮಾ ಮಾಡಬೇಕು, ಯಾವ ಥರ ರೋಲ್ ಮಾಡಬೇಕು, ನಾನು ಲೀಡ್ ಅದನ್ನೇ ಹೇಳ್ತಿಲ್ಲ. ಬಟ್ ವಾಟ್ ಎವರ್ ಯು ವಾಂಟ್ ಟು ಡೂ, ಯು ನೀಡ್ ಟು ಹ್ಯಾವ್ ಅ ಪರ್ಫೆಕ್ಟ್ ವಿಷನ್. ನನಗೆ ಈ ಥರನೇ ಮಾಡಬೇಕು ಅಂದರೆ ಈ ಥರ ತಂಡನೇ ಸಿಗಬೇಕು, ಈ ಥರ ಸ್ಕ್ರಿಪ್ಟೇ ಸಿಗಬೇಕು ಅನ್ನೋದೊಂದು ಕ್ಲಿಯರ್ ನಮಗೆ ಒಂದು ವಿಜುವಲಿ ಮೈಂಡ್ ಸೆಟ್ ರೆಡಿ ಆಗಿದ್ದರೆ ದ್ಯಾಟ್ ಇಸ್ ವಾಟ್ ಯು ವಿಲ್ ಎಂಡ್ ಅಪ್ ಅಪ್ರೋಚಿಂಗ್ ಆ್ಯಂಡ್ ದ್ಯಾಟ್ ಇಸ್ ವಾಟ್ ಯು ವಿಲ್ ಎಂಡ್ ಅಪ್ ಹ್ಯಾವಿಂಗ್. ಸೊ ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ವಿತೌಟ್ ದ್ಯಾಟ್ ಐ ಡೋಂಟ್ ಥಿಂಕ್ ಇಟ್ಸ್ ಈಸಿ. ಮೇ ಬಿ ಇಟ್ ಈಸ್, ಬಟ್ ನಿಮಗೆ ಕಷ್ಟ ಆಗುತ್ತೆ ವೆನ್ ಯು ಆರ್ ಆನ್ ಸೆಟ್ ಆ್ಯಂಡ್ ಯು ಡೋಂಟ್ ನೋ ಎನಿಥಿಂಗ್. ಯು ಡೋಂಟ್ ನೋ ಹೌ ಟು ಲೈಕ್ ಡೀಲ್ ವಿತ್ ಥಿಂಗ್ಸ್ ಅರೌಂಡ್. ಸೊ ಒಂದು ಸ್ವಲ್ಪ ಫಾರ್ಮಲ್ ಟ್ರೈನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ JCಗೆ ಬರೋದಾದರೆ ನಿಮ್ಮ ಒಂದು ಟೀಮ್ ವರ್ಕ್ ಹೇಗಿತ್ತು? ಹೌ ವೆಲ್ ಯು ಆರ್ ಮಿಂಗ್ಲಿಂಗ್ ವಿತ್ ದ ಟೀಮ್? ನಿಮ್ಮ ಡೆಬ್ಯೂ ಮೂವಿ ಆಗಿರೋದ್ರಿಂದನೂ ಆ್ಯಂಡ್ ಯುರ್ ಆಲ್ಸೋ ಆ್ಯಕ್ಟಿಂಗ್ ವಿತ್ ಕಾಸ್ಟ್ ರಂಗ ಆ್ಯಂಡ್ ರಘು ಆಗಿರ್ಬೋದು, ಇನ್ನು ವೆಟ್ರನ್ ಆ್ಯಕ್ಟರ್ಸ್ ಆಗಿರ್ಬೋದು. ಸೊ ಇದೊಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಾನು ಫಸ್ಟ್ ಆಡಿಷನ್ಗೆ ಹೋದಾಗ ನಾನು ಡೈರೆಕ್ಟರ್ ಒಬ್ಬರನ್ನೇ ಮೀಟ್ ಮಾಡಿದ್ದು. ಲೈಕ್ ಬೇರೆ ಎಲ್ಲಾದರೂ ಇದ್ದರು. ಅವ್ರು ನನಗೆ ಸ್ಟೋರಿ ಹೇಳಿಬಿಟ್ಟು ಅವ್ರ ಫಸ್ಟ್ ಕ್ವೆಶ್ಚನ್ ನನಗೆ ಕೇಳಿದ್ದಾನೆ, ನಿಮ್ಗೆ ಓಕೆನಾ ಅಂತ. ಐ ವಾಸ್ ಲೈಕ್, ಇವ್ರು ನನಗೆ ಓಕೆನಾ ಅಂತ ಏನಕ್ಕೆ ಕೇಳ್ತಿದ್ದಾರೆ ಅಂತ ನನಗೆ ತಲೆಯಲ್ಲಿ.
ಬಿಕಾಸ್ ನಾನು ಕೇಳಬೇಕಲ್ಲ ನಾನು ಓಕೆನಾ ಅಂತ. ಬಟ್ ಲೇಟರ್ ನನಗೆ ಗೊತ್ತಾಗಿದೆ ಏನಂತಂದರೆ ಅವ್ರ ಕ್ಯಾರೆಕ್ಟರ್ಗೆ ನಾನು ಪರ್ಫೆಕ್ಟ್ ಆಗಿದ್ದೆ, ಲೈಕ್ ರಿಯಲ್ ಲೈಫ್ ಪರ್ಸನ್ ಆಗಿ ಅಂತ. ಸೊ ಹಾಗೆ ಆದಮೇಲೆ ಐ ಥಿಂಕ್ ನಾನು ಪ್ರಖ್ಯಾತ್ ಒಂದು 4-5 ಡೇಸ್ ನಾವು ವರ್ಕ್ಶಾಪ್ ಮಾಡಿದ್ವಿ ಜಾನಲ್ಲೇ 2023 ಬಿಕಾಸ್ ದೇ ವರ್ ಟ್ರೈ ಟು ಲುಕ್ ಫಾರ್ ಅದರ್ ಆ್ಯಕ್ಟ್ರೆಸಸ್ ಆಸ್ ವೆಲ್, ಬಿಕಾಸ್ ಒಂದು ಸ್ವಲ್ಪ ಎಸ್ಟಾಬ್ಲಿಷ್ ಆ್ಯಕ್ಟರ್ ಬೇಕಿತ್ತು ಅವರಿಗೆ, ಒಂದು ಸ್ವಲ್ಪ ಮೆಚೋರ್ಡ್ ಕ್ಯಾರೆಕ್ಟರ್ ಆಗಿದ್ದರಿಂದ. ಸೊ ಹಾಗೆ ಮಾಡ್ತಾ ಇದ್ದಾಗ ಐ ಥಿಂಕ್ ಇಟ್ ವಾಸ್ ಈಸಿ ಪ್ರಖ್ಯಾತ್ ಜೊತೆ ಆ್ಯಕ್ಟ್ ಮಾಡಬೇಕಾದಾಗ. ಇಟ್ ವಾಸ್ ನಾಟ್ ಲೈಕ್ ನಾವು ಜಾಸ್ತಿ ಮಾತಾಡಿದ್ದು ಏನೂ ಇಲ್ಲ, ಬಟ್ ಐ ಥಿಂಕ್ ವಿ ವಿರ್ ವೆರಿ ಪ್ರೊಫೆಷ್ನಲ್ ಇನ್ ದ್ಯಾಟ್ ವೇ, ಹೀ ಈಸ್ ವೆರಿ ಪ್ರೊಫೆಷ್ನಲ್ ಇನ್ ದ್ಯಾಟ್ ವೇ. ನಮ್ಗೆ ಒಂಥರ ಈಸಿ ಆಗೋಯ್ತು ಇಬ್ಬರಿಗೂ. ನಮಗೊಂದು ಸೀನ್ ಕೊಟ್ಟಿದ್ರು, ಫಸ್ಟ್ ಒಂದು ಸೀನ್. ಸೊ ಅದನ್ನು ರಿಹರ್ಸ್ ಮಾಡಿ ಪ್ರಾಕ್ಟೀಸ್ ಮಾಡಿ, ಸೊ ಅದು ಒಂದು ಏನಂತಾರೆ, ಬಿಕಾಸ್ ವಿ ಬೋತ್ ವೆರ್ ನ್ಯೂ ಅಂತ ಹೇಳಲ್ಲ, ಬಟ್ ಆ್ಯಟ್ ದ್ಯಾಟ್ ಮೂಮೆಂಟ್ ವಿ ವರ್ ನ್ಯೂ ಟು ಇಟ್. ನಮ್ಮ ಡೈರೆಕ್ಟರ್ ಅವ್ರು ಕೂತು ಎಲ್ಲ ಅವರೇ ಲೈಕ್ ಲಿಟ್ರಲಿ ಕೂತ್ಕೊಂಡು ಟ್ರೈನ್ ಮಾಡಿ ಈ ಥರ ಅಂತ ಹೇಳಿ ಆ ಥರ ಆಯಿತು. ಆ್ಯಂಡ್ ದೆನ್ ನನ್ನ ಫಸ್ಟ್ ಸಿನಿಮಾದಲ್ಲಿ ಬಂದು ರಂಗಾಯಣ ರಘು ಸರ್ ಜೊತೆ ಫಸ್ಟ್ ಶಾಟ್. ಸೊ ಅದು ಆವತ್ತು ಲೈಕ್ ಲಿಟ್ರಲಿ ಫುಲ್ ಟೆನ್ಸ್ಡ್ ಆಗಿದೆ ನಾನಂತೂ. ಬಟ್ ಇಟ್ ಕೇಮ್ ಔಟ್ ವೆಲ್, ಲೈಕ್ ಅವರೂ ಚೆನ್ನಾಗಿ ಮಾಡಿದ್ದೀರಾ ಅಂತಂದರು. ಸೊ ಹಾಗೆ ಫಸ್ಟ್ ಶಾಟ್ ವಾಸ್ ವಿತ್ ಹಿಮ್. ಆ್ಯಂಡ್ ಇಡೀ ತಂಡ ನಾವು ಲಿಟ್ರಲಿ ಹೆಂಗಾಗೋಯ್ತು ಅಂದರೆ ಯಾವುದೋ ಒಂದು ಏನೋ ಜಾಲಿ ಪಿಕ್ನಿಕ್ಗೆ ಹೋದಂಗಿತ್ತು ಸೆಟ್ಟಲ್ಲಿ ಎಲ್ಲ, ಲೈಕ್ ಲೈವ್ ಲೊಕೇಶನ್ಸ್ ಇದ್ದಾಗ ಎಲ್ಲನೂ ಹಾಗೇ ಒಂದು ಸ್ವಲ್ಪ ಕ್ಯಾಟಿಕ್ ಆಗಿದ್ರು ಇಟ್ ವಾಸ್ ಫೈನ್. ಇಟ್ ವಾಸ್ ಲೈಕ್ ಆರಾಮಾಗಿತ್ತು. ಐ ನ್ಯೂ ದಿಸ್ ಇಸ್ ಹೌ ಇಟ್ಸ್ ಗೋಯಿಂಗ್ ಟು ಬಿ ಅಂತ. ಐ ಥಿಂಕ್ ಇಟ್ ವಾಸ್ ಈಸಿಯರ್ ಫಾರ್ ಮೀ ಆನ್ ಸೆಟ್ ದ್ಯಾನ್ ಆಫ್. ನಮ್ಮ ಪ್ರಿಪರೇಷನ್ಸೇ ಕಷ್ಟ ಆಯಿತು ಆ್ಯಕ್ಚುಲಿ ಹೇಳಬೇಕಿದ್ರೆ, ಬಟ್ ಆನ್ ಸೆಟ್ ವಾಸ್ ಈಸಿ. ಇಟ್ ವಾಸ್ ಲೈಕ್ ಏನಂತಾರೆ, ತುಂಬ ಆರಾಮಾಗಿತ್ತು. ವಿ ಯೂಸ್ ಟು ಫಿನಿಶ್ ಎವ್ರಿಥಿಂಗ್ ಇನ್ ಲೈಕ್ 2-3 ಶಾರ್ಟ್ಸ್, ಬಿಕಾಸ್ ನಾವು ವರ್ಕ್ಶಾಪ್ ಅಷ್ಟು ಮಾಡಿದ್ವಿ. ಆಲ್ಮೋಸ್ಟ್ ಒಂದು ವರ್ಷ ವರ್ಕ್ಶಾಪ್ ಮಾಡಿ ಟ್ರೈನ್ ಮಾಡಿ, ಸೊ ವಾಸ್ ಈಸಿ ಹಾಗೆ. ಸೊ ಫಸ್ಟ್ಗೆ ಒಂದು ಬಿಗ್ ಟೈಮ್ ಬ್ಯಾನರ್ ಡಾಲಿ ಪಿಕ್ಚರ್ಸ್ ಅವ್ರ ಜೊತೆ ಇದ್ರ ಅಂಡರ್ ಬರ್ತಾ ಇದೆ ಅಂದಾಗ ಹೌ ವಾಸ್ ಯುವರ್ ಫೀಲಿಂಗ್? ಇಟ್ ವಾಸ್ ಅ ಪ್ರಿವಿಲೇಜ್ ಬಿಕಾಸ್ ಫಸ್ಟ್ ಲಾಂಚೇ ಡಾಲಿ ಪಿಕ್ಚರ್ಸ್ ಆ್ಯಂಡ್ ನಾನು ಈ ಥರ ಒಳ್ಳೆ ಸ್ಕ್ರಿಪ್ಟ್ ಸಿಗೋದು ಅನ್ನೋದು ಐ ಥಿಂಕ್ ಇಟ್ಸ್ ಜಸ್ಟ್ ಡೆಸ್ಟಿನಿ ಆರ್ ಟೈಮಿಂಗ್ ಆರ್ ದೇವರು, ಐ ಡೋಂಟ್ ನೋ ವಾಟ್ ಇಟ್ ಈಸ್. ಬಟ್ ಆ ಮೊಮೆಂಟಿಗೆ ಐ ಕುಡಂಟ್ ಹ್ಯಾವ್ ಆಸ್ಕ್ಡ್ ಫಾರ್ ಎನಿಥಿಂಗ್ ಬೆಟರ್. ನನ್ನ ಫಸ್ಟ್ ಲಾಂಚ್, ನನ್ನ ಫಸ್ಟ್ ಸಿನಿಮಾಗೆ I couldn't have asked for anything better. And there's one more like thing I would like to share. ನಾವು ಲೈವ್ ಲೊಕೇಶನ್ಸ್ ಎಲ್ಲ ಶೂಟ್ ಮಾಡಬೇಕಾದಾಗ ಜನ ಬರೋರು ನೋಡೋದಕ್ಕೆ. ದೇ ವುಡ್ ಕಮ್ ಆ್ಯಂಡ್ ಆಸ್ಕ್, ನೀವು ಏನು ಸೀರಿಯಲಾ ಸಿನಿಮಾನಾ ಅಂತ. ನಾವು ಹೇಳ್ತಾ ಇದ್ದಿದ್ದು ಒಂದೇ ಸೆಂಟೆನ್ಸ್, ನಾನು ಹೇಳ್ತಾ ಇದ್ದಿದ್ದು ಡಾಲಿ ಅವ್ರಿಗೆ ಗೊತ್ತಾ, ಡಾಲಿ ಧನಂಜಯ್, ಅವ್ರ ಪ್ರೊಡಕ್ಷನು ಅವ್ರು ಇದು ಅಂದರೆ ಹೌದಾ ಅಂತ ಹೇಳಿ ಒಂದು 5-10 ನಿಮಿಷ ಇದ್ದು ನೋಡಿ ಅಬ್ಸರ್ವ್ ಮಾಡಿ ಹೋಗೋರು ಜನ. ಸೊ ಡಾಲಿ ಪಿಕ್ಚರ್ಸ್ ಲಿಟ್ರಲಿ ಐಡೆಂಟಿಟಿ ಆಗಿಬಿಟ್ಟಿದೆ ನಮಗೆ ಎಲ್ಲ ಕಡೆನೂ. ಸೊ ನಮ್ಮ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಡೈರೆಕ್ಟರ್ ಹೆಂಗೆ ಅಂದರೆ ನಮ್ಗೆ ಸೆಟ್ಟಿಗೆ ಹೋಗೋಕ್ಕೆ ಮುಂಚೆನೇ ಎಲ್ಲ ಪ್ರಿಪೇರ್ ಮಾಡಿ, ನೀವು ಹಿಂಗೆ ಮಾಡಬೇಕು ಇದೇ ಮಾಡಬೇಕು ಅಂತ ಫುಲ್ ಪ್ರಿಪೇರ್ ಮಾಡಿಬಿಟ್ಟಿದ್ರು. ಸೊ ಅಲ್ಲಿ ಹೋಗಿದ ತಕ್ಷಣ ನಮ್ಗೆ ಈ ಸೀನ್ ಅಂತ ಗೊತ್ತಾಗೋದು, ಸೀನ್ ಪೇಪರ್ ಬರೋದು. ಸೊ ನಾವು ಆಲ್ರೆಡಿ ರಿಹರ್ಸ್ ಮಾಡಿಬಿಟ್ಟಿರೋದಲ್ಲ, ಸೊ ಒಂದು ಸಲ ನೋಡಿಕೊಂಡು ಅಲ್ಲಿ ಹೋದ್ಮೇಲೆ ಬ್ಲಾಕಿಂಗ್ ಮಾಡೋರು. ಹಾಗೆ ವಿ ಯೂಸ್ ಟು ಶೂಟ್. ಆ್ಯಂಡ್ ಏನಂತ ನಮ್ಮ DOP ಕಾರ್ತಿಕ್ ಸರ್ ಆಗಿರಲಿ, ಕನನ್ ಸರ್ ಆಗಿರಲಿ, ಲೈಟ್ ಡಿಪಾರ್ಟ್ಮೆಂಟ್ ಅವ್ರು ಎಲ್ಲರೂ ದೇ ವುಡ್ ಸೆಟ್ ಇಟ್ ಅಪ್ ಸೋ ನೈಸ್. ಈ ಲೈಟಿಂಗ್ ಅಂತೂ ನಿಮ್ಮ ಸಿನಿಮಾಲಿ ನೋಡಿದಾಗ ಗೊತ್ತಾಗುತ್ತೆ. ಎವ್ರಿ ಸೀನ್ ಹ್ಯಾಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಅ ಫ್ಲೇವರ್. ನಮ್ಮ ಪ್ರತಿ ಎಮೋಷನ್ಗೆ ದೇರ್ಸ್ ಡಿಫ್ರೆಂಟ್ ಕೈಂಡ್ ಆಫ್ ಲೈಟಿಂಗ್ ಆ್ಯಂಡ್ ಎವ್ರಿಥಿಂಗ್. ಸೊ ಒನ್ಸ್ ಆ್ಯಸ್ ಅನ್ ಆ್ಯಕ್ಟರ್ ದಟ್ ಥಿಂಗ್ ಇಸ್ ಎನ್ವೈರ್ಮೆಂಟ್ ನಿಮಗೆ ಸೆಟ್ ಆಗೋದ್ಮೇಲೆ ಐ ಥಿಂಕ್ ವಿಲ್ ಸ್ಟಾರ್ಟ್ ಫ್ಲೋಯಿಂಗ್ ವಿತ್ ದ ಎಮೋಷನ್ಸ್ ಆ್ಯಂಡ್ ದ ಸೀನ್ ಅಂತ ಅನ್ಸುತ್ತೆ. ಸೊ ನೀವು JC ಸ್ಕ್ರಿಪ್ಟ್ ಕೇಳಿದಾಗ ನಿಮಗೆ ನಿಮ್ಮ ಒಂದು ಕ್ಯಾರೆಕ್ಟರ್ ಬಗ್ಗೆ ಏನು ಅನಿಸ್ತು? ನನಗೆ ಫಸ್ಟ್ ಡೈರೆಕ್ಟರ್ ಸ್ಟೋರಿ ಹೇಳಿದಾಗ ಅವರು ಮೇನ್ ಪ್ಲಾಟ್ ಹೇಳಿದ್ದು ನನ್ನ ಕ್ಯಾರೆಕ್ಟರ್ ಸುತ್ತಾನೆ, ಲೈಕ್ ಎಂಟೈರ್ ಸ್ಟೋರಿ ಹೇಳಿರಲಿಲ್ಲ. ಫಸ್ಟ್ ನನ್ನ ಕ್ಯಾರೆಕ್ಟರ್ ಸುತ್ತ ಹೇಳಿದಾಗ ಐ ಫೌಂಡ್ ಇಟ್ ಲೈಕ್ ಏನಂತಾರೆ, ತುಂಬ ರಿಲೇಟಬಲ್, ತುಂಬ ಫನ್ ಇತ್ತು. ಐ ವಾಸ್ ಲೈಕ್ ಏನಂತಾರೆ, ಇದು ಲಿಟ್ರಲಿ ನಾನೇ ಅಲ್ವಾ ಅನ್ನೋದರ ಒಂದು ಇದು. ಆ್ಯಂಡ್ ದೆನ್ ಲೇಟರ್ ವೆನ್ ಐ ಹರ್ಡ್ ದ ಎಂಟೈರ್ ಸ್ಟೋರಿ ಅಲ್ಲ, ಲೈಕ್ ಕುತ್ಕೊಂಡು ಫುಲ್ ಸ್ಟಾರ್ಟ್ ಟು ಎಂಡ್ ಹೇಳಿದಾಗ ಐ ವಾಸ್ ಲೈಕ್ ಇಷ್ಟು ಇದೆ ಇದರಲ್ಲಿ ಅಂತ. ಆ್ಯಂಡ್ ಎಂಡ್ ಆಫ್ ಇಟ್ ಹೆಂಗೆ ಅಂದರೆ ಎಲ್ಲನೂ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ಟು ಸಮಥಿಂಗ್ ಅಂತಾರಲ್ಲ, ಆ ಥರ ಒಬ್ಬರ ಲೈಫ್ ಇನ್ನೊಂದು ಇನ್ಸಿಡೆಂಟಿಂದ ಹೇಗೆ ಬದಲಾಗುತ್ತೆ, ಹೇಗೆ ಚೇಂಜ್ ಆಗುತ್ತೆ, ಅದ್ರ ಸುತ್ತ ಇರೋ ಜನ ಆಗಿರಲಿ, ಆ ಕ್ಯಾರೆಕ್ಟರ್ ಆಗಿರಲಿ, ಎಲ್ಲ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದು ಆ ಪ್ರಾಸೆಸ್ ತೋರಿಸಿದ್ದಾರೆ. ಸೊ ನನ್ನ ಕ್ಯಾರೆಕ್ಟರ್ ಬಂದು ಸ್ಟಾರ್ಟ್ಸ್ ಆಫ್ ಫ್ರಮ್ ಸ್ಕೂಲ್ ಡೇಸಿಂದ ಹಿಡಿದು ಒಂದು 30s 35 ಏಜ್ ತನಕ ಇರೋ ಕ್ಯಾರೆಕ್ಟರ್. ಸೊ ಅದ್ರ ಜೊತೆಗೆ ಅದರ ಎಮೋಷ್ನಲ್ ಮೆಚ್ಯೂರಿಟಿ ಏನಿದೆ, ಕ್ಯಾರೆಕ್ಟರ್ ಎಷ್ಟು ಚೈಲ್ಡಿಶ್ ಆಗಿರ್ತಾರೆ ಸ್ಕೂಲಲ್ಲಿಂದ, ಆಫ್ಟರ್ ಸರ್ಟನ್ ಇನ್ಸಿಡೆನ್ಸಸ್ ಆ್ಯಂಡ್ ಸರ್ಟನ್ ಥಿಂಗ್ಸ್ ಇನ್ ಲೈಫ್ ಹೌ ಅ ಪರ್ಸನ್ ಚೇಂಜಸ್ ಅನ್ನೋದು, ಆ ಎಂಟೈರ್ ಥಿಂಗ್ ಐ ಲವ್ ದ್ಯಾಟ್ ಪಾರ್ಟ್ ನನ್ನ ಕ್ಯಾರೆಕ್ಟರಲ್ಲಿ. ಸೊ ಅದಕ್ಕೆ ದಟ್ ಇಸ್ ವಾಟ್ ಎಕ್ಸೈಟೆಡ್ ಮೀ ದ ಮೋಸ್ಟ್. ಲೈಕ್ ಐ ವುಡ್ ಗೆಟ್ ಟು ಪ್ಲೇ ಸಮ್ವನ್ ಹೂಸ್ ಇನ್ ಏನಂತಾರೆ, ಒಂದು ಚಿಕ್ಕ ಸ್ಕೂಲ್ ಹುಡುಗಿ ಹೂಸ್ ಲೈಕ್ ಇಮ್ಮೆಚ್ಯೂರ್ ಆ್ಯಂಡ್ ಫನ್
ಆಲ್ ಆಫ್ ದ್ಯಾಟ್ ಟು ಅ ಪರ್ಸನ್ ಹೂ ಲೈಫಲ್ಲಿ ಒಂದು ಘಟನೆ ನಡೆದ ಮೇಲೆ ಅವ್ರ ಕ್ಯಾರೆಕ್ಟರ್ ಬದಲಾಗೋ ಅಂತ ರೀತಿ ಏನಿತ್ತು, ದಟ್ ಇಸ್ ವಾಟ್ ಐ ರಿಯಲಿ ಲೈಕ್. ಸೊ ಮೇಘನಾ ಬಾ ಹೋಗೋಣ ಅಂತ ಒಂದು ತುಂಬಾ ವೈರಲ್ ಟ್ರ್ಯಾಕ್ ಕೂಡ ಇವಾಗ ಎಲ್ಲ ಕಡೆ ಹರಿದಾಡ್ತಾ ಇದೆ. ಸೊ ಇದ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದು ಲಾಸ್ಟ್ ಡೇ ಆಫ್ ಶೂಟ್, ಲಿಟ್ರಲಿ ಸ್ಕೂಲ್ ಪೋರ್ಷನ್ ನಾವು ಮಾಡಿದ್ದು ಆ ಸಾಂಗಲ್ಲಿ ಲಾಸ್ಟ್ ಡೇ ಆಫ್ ಶೂಟ್. ಸೊ ಐ ವಾಸ್ ಎಕ್ಸೈಟೆಡ್. ನನಗೆ ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು, 2 ಜುಟ್ಟು ಹಾಕ್ಕೊಂಡು, ಸಾಕ್ಸ್ ಹಾಕೊಂಡು, ಶೂ ಹಾಕೊಂಡು, ವೆರಿ ವೆರಿ ಎಕ್ಸೈಟಿಂಗ್. ಆ್ಯಂಡ್ ಮಿಕ್ಕಿದ ಆ್ಯಕ್ಚುಲಿ ನಾವು ಸಾಂಗಲ್ಲಿ ಫುಲ್ ತೋರಿಸಿಲ್ಲ, ಬಟ್ ಯು ವಾಚ್ ದ ಫಿಲ್ಮ್, ಸೊ ವಾಟ್ ಹ್ಯಾಪನ್ಸ್ ಅಲ್ಲ. ಸೊ ಎಂಟೈರ್ ಜರ್ನಿ, ಸೊ ಎವ್ರಿಥಿಂಗ್ ವಾಸ್ ಫನ್. ನಾವು ಕಾಲೇಜಲ್ಲಿ ಲಿಟ್ಲಿ ನಾವು ಮಾಡಿರೋದೇ ಅಲ್ಲ, ಬಂಕ್ ಮಾಡು, ಊರು ಸುತ್ತು, ಸೊ ಆಲ್ ಆಫ್ ದ್ಯಾಟ್. ಸೊ ಇಟ್ ವಾಸ್ ಫನ್. ಲೈಕ್ ಆ ಸಾಂಗ್ ಸೀಕ್ವೆನ್ಸ್, ಇಡೀ ಸೀಕ್ವೆನ್ಸ್ ವಿವ್ ಹ್ಯಾಡ್ a lot of fun. ಆ್ಯಕ್ಚುಲಿ ನಾವು ಹಿಂದೆಗಡೆ ಏನು ಮಾತಾಡ್ತಾ ಇದೀವಿ ಅಂತ ಡೈಲಾಗ್ಸ್ ಯಾರಿಗೂ ಗೊತ್ತಿಲ್ಲ ಅಲ್ಲ. ಲೈಕ್ ನಮ್ಮ ಮ್ಯೂಸಿಕಲ್ಲಿ ಮಾಂಟೇಜಸ್ ಬರಬೇಕಾದ್ರೆ we were literally talking about random things. ನಾವು I was surprised to see chemistry ಕಾಣ್ತಿದೆಯಲ್ಲ how ಅಂತ, because we're talking random things, nothing related to this one. Literally ನಾವು ಒಂದು ಸೀನಲ್ಲಿ we were discussing ಡೈಮಂಡು, ಲ್ಯಾಬ್ ಗ್ರೌಂಡ್ ಡೈಮಂಡ್ ಪ್ರೈಸ್ ಎಷ್ಟು, ಆ್ಯಕ್ಚುಲ್ ಡೈಮಂಡ್ ಪ್ರೈಸ್ ಎಷ್ಟು ಅಂತ, because he's holding my hand and we're randomly talking about that and all of that. So ಹಂಗೆ though we were shooting for the scene, but ನಮ್ಮಿಬ್ಬರ conversations were very normal, like ಇಬ್ಬರು ಮಧ್ಯ ನಡೆಯೋ ಡಿಸ್ಕಷನ್ಸೇ ಇರ್ತಾಯಿತ್ತು. ಸೊ ಒಂದು JC ಜುಡಿಷಿಯಲ್ ಕಸ್ಟಡಿ ಮೂವಿಯ ವರ್ಲ್ಡ್ ಬಿಲ್ಡಿಂಗ್ ಏನಿದೆ, ಅಂಡರ್ಗ್ರೌಂಡ್ ಆಗಿರ್ಬೋದು, ನೀವು ಆಬ್ವಿಯಸ್ಲಿ ಇಂಟರ್ವ್ಯೂಸ್ ನೋಡಿರ್ತೀರಾ ಅಥವಾ ಡೈರೆಕ್ಟರ್ ಸ್ಕ್ರಿಪ್ಟ್ ಹೇಳ್ಬೇಕಾದ್ರೆ ಕೇಳಿರ್ತಾರೆ, ಅದೊಂದು ಅಥೆಂಟಿಕ್ ರಾ ಆಗಿ ಲೋಕಲ್ ಏನು ಸ್ಟೋರಿ ನಡೆಯುತ್ತೆ ಅದೆಲ್ಲ ತೋರಿಸಿದ್ದಾರೆ ಅಲ್ವಾ. ಸೊ ಈ ಒಂದು ಪಾತ್ರದಲ್ಲಿ ನಿಮ್ಮ ಜರ್ನಿ ಮೂವಿಯಲ್ಲಿ ಏನು ಕಲ್ತ್ಕೊಂಡ್ರಿ? ವಾಟ್ ಈಸ್ ಯುವರ್ ಟೇಕ್ ಆನ್ ದಿಸ್ ಹೋಲ್ ಥೀಮ್ ಆಫ್ ಮೂವಿ? ಐ ಥಿಂಕ್ ಏನಂತಾರೆ, ನನಗೆ ಐಡಿಯಾನೇ ಇರಲಿಲ್ಲ ಜೇಲ್ ಒಳಗೆ ದೇರ್ಸ್ ಅ ಲಾಟ್ ಆಫ್ ನಮ್ಮ ಸಿನಿಮಾಲಿ ನೋಡ್ದಂಗೆ ಹಂಗಿಲ್ಲ ಅಂತ. ಇಟ್ಸ್ ಅ ಡಿಫ್ರೆಂಟ್ ಥಿಂಗ್ ಟೋಟಲಿ. ಲೈಕ್ ಅಲ್ಲಿ ನಿಮಗೆ ಎಷ್ಟು ಅಫೋರ್ಡ್ ಮಾಡೋಕ್ಕಾಗುತ್ತೋ ನಿಮ್ಮ ಲೈಫ್ ಸ್ಟೈಲ್ ಹಂಗಿರುತ್ತೆ ಒಳಗೆ, ನಾಟ್ ಹೊರಗೆ ಬಟ್ ಒಳಗೆ ಅನ್ನೋದು ನಾನು ತಿಳ್ಕೊಂಡಿದ್ದು ಇವ್ರು ಹೇಳ್ತಿದ್ದಾಗೇನೆ. ಸೊ ಆ್ಯಂಡ್ ಒಂದು 4 ಗೋಡೆ ಅಷ್ಟೇ ಅವ್ರನ್ನ ಸ್ಟಾಪ್ ಮಾಡ್ತಿರೋದು ಹೊರತು ಒಳಗಿನ ಪ್ರಪಂಚ ಹೊರಗಿನ ಪ್ರಪಂಚ ಡಿಫ್ರೆನ್ಸ್ ಇಲ್ಲ. ಬಟ್ ಒಳಗಿನ ಪ್ರಪಂಚ ವುಡ್ ಚೇಂಜ್ ಅ ಪರ್ಸನ್ ಇನ್ ಅ ಬ್ಯಾಡ್ ವೇ ಆರ್ ಅ ಗುಡ್ ವೇ, ಅದು ಡಿಪೆಂಡ್ಸ್ ಆನ್ ದೇರ್ ಪರ್ಸ್ಪೆಕ್ಟಿವ್. ಸೊ ಅದನ್ನು ನಾನು ತಿಳ್ಕೊಂಡೆ. ಲೈಕ್ ದೇರ್ ಆರ್ ಪೀಪಲ್ ಒಳಗೆ ಹೋಗಿ ಒಳ್ಳೆಯವರಾಗಿ ಹೊರಗೆ ಬಂದವರು ಇದ್ದಾರೆ, ಒಳ್ಳೆಯವರಾಗಿ ಒಳಗೆ ಹೋಗಿ ಏನಂತಾರೆ ಬ್ಯಾಡ್ ಪರ್ಸನ್ ಆಗೋ ಒಳಗಿರೋ ವಾತಾವರಣ ಅವ್ರನ್ನ ಬದಲಾಯಿಸಿ ಹೊರಗೆ ಕಳಿಸಿರೋದು ಇದೆ. So that is what I understood. It's not just punishment or ಇದು ಒಳಗೆ ಬೇರೆ ಇದೇ ನಡೀತಿದೆ, ಒಂದು ಏನಂತಾರೆ ಒಂದು ನೆಟ್ವರ್ಕೇ ನಡೀತಿದೆ ಅನ್ನೋದು ಈ ಸಿನಿಮಾ ಇದಾದ್ಮೇಲೆ ನನಗೆ ಅರ್ಥ ಆಗಿದ್ದು. ಸೊ ನೀವು ಇವಾಗ 3 years ಒಂದು ಮೂವಿ ಕಾಯ್ಬೇಕಾದ್ರೆ ಆ ಒಂದು ರೆಸ್ಟ್ಲೆಸ್ನೆಸ್ ಇರುತ್ತೆ ಅಲ್ವಾ, ಲೇಟ್ ಆಗ್ತಿದೆಯಾ ಅಥವಾ ಡಿಲೇ ಆಗ್ತಿದೆಯಾ ಅಂತ. ಸೊ ಅದು ಎಲ್ಲ ಹೇಗೆ ಫೇಸ್ ಮಾಡಿದ್ರಿ? ಇನಿಷಿಯಲಿ ಐ ಥಿಂಕ್ ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಮುಂಚೆ, ಲೈಕ್ 2024 ಮುಂಚೆ ಅದಿತ್ತು. But once everything was like I was on board and everything started I was okay, because artha aitu, I've known cinema process, so I was okay with it. Ashton ಜಾಸ್ತಿ ಇರಲಿಲ್ಲ. ಅಫ್ಕೋರ್ಸ್ ಇದೆ ಇವಾಗೂ, ಓಕೆ ಇನ್ನೇನು 1 ತಿಂಗಳಲ್ಲಿ ರಿಲೀಸ್ ಇದೆ ಇದಿದೆ, ಬಟ್ ಇಟ್ಸ್ ಓಕೆ. ಐ ಆಮ್ ಅ ಲಿಟಲ್ ಡಿಟ್ಯಾಚ್ ಟು ಆಲ್ ಆಫ್ ದ್ಯಾಟ್. ಈ ಫಿಲ್ಮ್ಗೆ ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು? ಸೊ ಬೇಸಿಕ್ ಆಗಿ ನನಗೆ ಸ್ಕ್ರಿಪ್ಟ್ ಎಲ್ಲ ಹೇಳಿದಾಗ ನನಗೆ ಸ್ಕ್ರಿಪ್ಟ್ ಕೊಟ್ಟಿದ್ರು, ಸ್ಟೋರಿ ಎಲ್ಲ ಹೇಳಿದ್ಮೇಲೆ. ಸೊ ಒನ್ ಥಿಂಗ್ ಐ ಡೂ ಪರ್ಸ್ನಲಿ ಈಸ್, ನಾನು ಎವ್ರಿ ಕ್ಯಾರೆಕ್ಟರ್ ಹೋಗು ಒಂದು ಹೊಸ ಡೈರಿ ತೊಗೋತೀನಿ ಅದಕ್ಕೆ ಅಂತ. ಸೊ ಐ ಬೈ ಅ ಡೈರಿ ಆ್ಯಂಡ್ ಐ ರೈಟ್ ಆ್ಯಸ್ ದ್ಯಾಟ್ ಕ್ಯಾರೆಕ್ಟರ್. ಅದು ಯೂಶಲಿ ಒಂದು ಆ್ಯಕ್ಟರ್ ಪ್ರಾಸೆಸ್, ನಾವು ಫಿಲ್ಮ್ ಸ್ಕೂಲ್ಗೆ ಹೋಗಿ ಕಲಿಯೋದೇ ಅದು. ಯಾ, ಸೊ ನಾನು ಐ ವುಡ್ ರೈಟ್ ನನ್ನ ಬ್ಯಾಕ್ ಸ್ಟೋರಿ, ಲೈಕ್ ಸ್ಕ್ರಿಪ್ಟಲ್ಲಿ ಇಲ್ಲೇ ಇರೋದು ಮೈ ಓನ್ ಬ್ಯಾಕ್ ಸ್ಟೋರಿ ಟು ಇಟ್. ಇವಾಗ ಎವ್ರಿಥಿಂಗ್ ಈಸ್ ಯುವರ್ ಚೈಲ್ಡ್ಹುಡ್ ಅಂತಾರಲ್ಲ, ಎವ್ರಿಥಿಂಗ್ ಈಸ್ ಯುವರ್ ಅಪ್ಬ್ರಿಂಗಿಂಗ್, ಎವ್ರಿಥಿಂಗ್ ಈಸ್ ನಿಮ್ಮ ಮನೆ ವಾತಾವರಣ, ನಿಮ್ಮ ಕ್ಯಾರೆಕ್ಟರ್ಗೆ ಅಂದಾಗ. ಸೊ ಐ ಸಿಟ್ ಆ್ಯಂಡ್ ರೈಟ್ ದ್ಯಾಟ್. ಐ ವಾಸ್ ಲೈಕ್ ಓಕೆ ಮೈ ಪೇರೆಂಟ್ಸ್ ಆರ್ ಲೈಕ್ ದಿಸ್, ಮೈ ಸಿಬ್ಲಿಂಗ್ ಇಸ್ ಲೈಕ್ ದಿಸ್, ಆ್ಯಂಡ್ ನನ್ನ ಮೈಂಡ್ಸೆಟ್ ಹೀಗೆ ಅಂತ. ಸೊ ದ್ಯಾಟ್ಸ್ ವಾಟ್ ಐ ರೈಟ್. ಐ ಸಿಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ದೆನ್ ಡೈಲಾಗ್ಸ್, ಲೇಟರ್ ಐ ಗೋ ಟು ಡೈಲಾಗ್ಸ್ ಆ್ಯಂಡ್ ದೆನ್ ಏನಂತಾರೆ ಅದನ್ನೆಲ್ಲ ಬರೆದು, ಓಕೆ ಈ ಸಿಚುವೇಶನ್ಗೆ ಮೇಘ್ನ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ, ಈ ಸಿಚುವೇಶನ್ ಅವಳಿದ್ರೆ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ, ಅವಳು ಅಳ್ತ್ರೆ ಹೆಂಗೆ ಅಳ್ತಾಳೆ. ಸೊ ದ್ಯಾಟ್ ಇಸ್ ವಾಟ್ ಐ ಸಿಟ್ ಇನ್ ಅನಲೈಸ್, ರೈಟ್ ಇಟ್ ಡೌನ್ ಆ್ಯಂಡ್ ಹಾಗೆ ಅಷ್ಟೇ ಸದ್ಯಕ್ಕೆ. ಆಮೇಲೆ ಕೊನೆಯದಾಗಿ JCದ ಯೂನಿವರ್ಸಿಟಿ ಅಂತ ಇದೆ. ಸೊ ಈ ಯೂನಿವರ್ಸಿಟಿಯಿಂದ ನೀವೇನೇನು ಕಲ್ತ್ರಿ? ಹೇಗಿತ್ತು ನಿಮ್ಮ ಒಂದು
ಎಜುಕೇಶನ್ ಮತ್ತು ಈ ಜರ್ನಿ ಈ ಮೂವಿಯಲ್ಲಿ ಅಂತ ಒಂದು ತಿಳಿಸ್ಕೊಡಿ. ತುಂಬ ಕಲಿತೆ ಆ್ಯಕ್ಚುಲಿ ಹೇಳಬೇಕಂದ್ರೆ, ಬಿಕಾಸ್ ಇಟ್ ವಾಸ್ ಮೈ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲ, ಲೈಕ್ ಒಂದು ಫುಲ್ ಫ್ರೆಚ್ ಕ್ಯಾರೆಕ್ಟರ್ ಮಾಡೋದಾಗಿರಲಿ. ಸೊ ಎವ್ರಿ ಡೇ ನಾವು ವೆನ್ ಐ ಲುಕ್ ಬ್ಯಾಕ್ ಅಟ್ ಫ್ಯೂ ಸೀನ್ಸ್ ಐ ಆಮ್ ಲೈಕ್, ಓ ಇದು ಬೆಟರ್ ಅದು ಬೆಟರ್, ಹಿಂಗೆ ಮಾಡ್ಬೋದಾಗಿತ್ತು. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಆಬ್ವಿಯಸ್ಲಿ, ಬಟ್ ಐ ಥಿಂಕ್ ಓಕೆ, ನನ್ನ ಮಿಸ್ಟೇಕ್ಸಿಂದ ನಾನು ಒಂದು ಕಲ್ತಿರೋದಿದೆ. ನಾನು ಸುತ್ತ ನನ್ನ ಆ್ಯಕ್ಟರ್ಸ್ ಇರೋ ಜನ, ಅವರು ಅವ್ರು ಹೇಗೆ ಕ್ಯಾರಿ ಮಾಡ್ತಾರೆ ಅದರಿಂದ ಕಲ್ತಿರೋದಿದೆ. ಒಂದು ಸೆಟ್ಟಲ್ಲಿ ಲೈಕ್ ನಾವು ಇವಾಗ ಫಿಲ್ಮ್ ಸ್ಕೂಲಲ್ಲಿ ಮಾಡೋದಕ್ಕೂ ಇಲ್ಲಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅಲ್ಲಿ ನಾವು ವಿ ಸ್ಟಿಲ್ ಸ್ಟೂಡೆಂಟ್ಸ್, ವಿ ಸ್ಟಿಲ್ ಲೈಕ್ ಎಕ್ಸೆಪ್ಷನ್ ಅನ್ನೋದು ಇರುತ್ತೆ, ಒಂದು ನರ್ಚರಿಂಗ್ ಎನ್ವೈರ್ಮೆಂಟ್ ಅನ್ನೋದು ಇರುತ್ತೆ. ಇಲ್ಲಿ ಹಾಗಲ್ಲ, ಇಟ್ಸ್ ಜಸ್ಟ್ ಒನ್ ಟೇಕ್ ಆ್ಯಂಡ್ ಎಂಡ್ ಆಫ್ ಇಟ್ ಅಷ್ಟೇ. ಈ ಆ್ಯಕ್ಷನ್ ಕಟ್ ಮಧ್ಯ ನೀವು ನಿಮ್ಮ ಬೆಸ್ಟ್ ಕೊಡಬೇಕು. ಸೊ ದ್ಯಾಟ್ ಇಸ್ ವಾಟ್ ಐ ಲರ್ನ್ಡ್ ಓವರ್ ಟೈಮ್. ಐ ವುಡಂಟ್ ಸೇ ಲೈಕ್ ನನ್ನ ಫಸ್ಟ್ ಡೇನೇ ಐ ವಾಸ್ ಲೈಕ್, ಓ ಐ ಡಿಡ್ ಅ ಗ್ರೇಟ್ ಜಾಬ್ ಅಂತ ಹೋಗಿದಂತೂ ಇಲ್ಲ. ಸೊ ಪ್ರಾಸೆಸ್ ಡೇ ಬೈ ಡೇ ಐ ವಾಸ್ ಲೈಕ್, ಓ ಐ ಲರ್ನ್ ದಿಸ್ ಬೆಟರ್, ಐ ಲರ್ನ್ ದ್ಯಾಟ್ ಬೆಟರ್, ಓ ಐ ಕುಡ್ ಹವ್ ಡನ್ ದಿಸ್ ಬೆಟರ್ ಆರ್ ದ್ಯಾಟ್ ಬೆಟರ್ ಅನ್ನೋದೊಂದು ಒಂದು ಎಂಟೈರ್ ಪ್ರಾಸೆಸ್ ಕಲ್ತಿದ್ದೀನಿ. ಅದರ್ ದ್ಯಾನ್ ದಟ್ ಐ ಥಿಂಕ್ ಇಟ್ ವಾಸ್ ನೈಸ್. ಇಟ್ ವಾಸ್ ಲೈಕ್ ಏನಂತಾರೆ, ಒಂದು ಇಡೀ ತಂಡ, ಇಡೀ ಟೀಮ್ ಎಲ್ಲರೂ ಹಬ್ಬ ಅಂದರೆ ಒಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ದೀವಿ. ಗಣೇಶ್ ಚತುರ್ಥಿ, ದಿವಾಲಿ ಎಲ್ಲನೂ. ಸೊ ಹಾಗೆ ಇಟ್ ಬಿಕೇಮ್ ಲೈಕ್ ಅ ಫ್ಯಾಮಿಲಿ. ಒಂದು ಎಲ್ಲರೂ ಒಟ್ಟಿಗೆ ಆರಾಮಾಗಿ ನಾವು ಶೂಟ್ ಇರಬೇಕಾದ್ರೂ ಹಾಗೆ, ಆಫ್ ಸೆಟ್ ನಾವು ಆಫೀಸಲ್ಲಿ ಇರಬೇಕಾದ್ರೂ ನನಗೆ ಒಬ್ಬೊಬ್ಬರನ್ನ ಕಿಂಡಲ್ ಮಾಡಿಕೊಂಡು ಇಟ್ ವಾಸ್ ನೈಸ್, ಇಟ್ ವಾಸ್ ಫನ್, ಒಂಥರ ಖುಷಿಯಾಗಿತ್ತು. ಆಮೇಲೆ ಫೈನಲ್ ಆಗಿ ಜನ ಜೇಸಿ ಮೂವಿನ ನೋಡೋಕ್ಕೆ ಯಾಕೆ ಬರಬೇಕು? ದೇರ್ ಇಸ್ ಅ ಲಾಟ್ ಮೋರ್ ಟು ಇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ನಾಟ್ ಜಸ್ಟ್ ಒನ್ ಕ್ಯಾರೆಕ್ಟರ್ ಡ್ರಿವನ್ ಫಿಲ್ಮ್. ಇದು ಇಟ್ಸ್ ಏನಂತಾರೆ, ತುಂಬ ಕ್ಯಾರೆಕ್ಟರ್ಸ್ ಆ್ಯಂಡ್ ನಾವು ಸೊಸೈಟಿಯಲ್ಲಿ ನಡೀತಿರೋ ನಿಜ ಘಟನೆಗಳ ಬಗ್ಗೆ ಹೇಳಿದ್ದೀವಿ. ನಮ್ಗೆ ಗೊತ್ತಿಲ್ಲದೇನೋ ನಾವು ಒಂದು ಸಿಚುವೇಶನಲ್ಲಿ ತಗ್ಲಾಕೊಂಡಾಗ ಇಟ್ ಕ್ಯಾನ್ ಚೇಂಜ್ ಯುವರ್ ಎಂಟೈರ್ ಲೈಫ್. ಲೈಕ್ ಆ್ಯಂಡ್ ನಿಮ್ಮ ಲೈಫೇ ಅಲ್ಲದೆ ನಿಮ್ಮ ಸುತ್ತಾರೆ ನಿಮ್ಮ ಫ್ಯಾಮಿಲಿ ಲೈಫ್, ನಿಮ್ಮ ಫ್ರೆಂಡ್ಸ್ ಲೈಫ್, ಎಲ್ಲರ ಇಂಪ್ಯಾಕ್ಟ್ ಎಲ್ಲರ ಲೈಫು ಚೇಂಜ್ ಆಗಿಬಿಡುತ್ತೆ. ಸೊ ಅದು ಗೊತ್ತಿಲ್ಲದೆ ಇರೋ ನಡೆಯೋವಂಥ ಸಿಚುವೇಶನ್ಸಲ್ಲಿ ಆ್ಯಂಡ್ ಇವಾಗ ಅದನ್ನು ಪ್ರೊಟ್ಯಾಗನಿಸ್ಟಾಗಿ ನಾವು ಇಟ್ಕೊಂಡ್ರೆ, ಆ್ಯಂಟಾಗನಿಸ್ಟ್ ಹಿಸ್ ಲೈಫ್ ಓನ್ಲಿ ವುಡ್ ಬಿ ದ್ಯಾಟ್, ಬಟ್ ಅವ್ನ ಲೈಫಲ್ಲೂ ಅದಾಗೋದಕ್ಕೆ, ಆ ಘಟನೆ ಆಗೋದಕ್ಕೆ ದೇರ್ ವುಡ್ ಬಿ ಅ ರೀಸನ್ ಬಿಹೈಂಡ್. ಸೊ ಅದನ್ನು ನಾವು ತುಂಬ ರಿಯಲಿಸ್ಟಿಕ್ಕಾಗಿ ಹೇಳಕ್ಕೆ ಹೊರಟಿದ್ದೀವಿ. ಸೊ ಐ ಥಿಂಕ್ ಪೀಪಲ್ ನೋಡಿದಾಗ ಡೆಫಿನೆಟ್ಲಿ ದೇರ್ ಸಮಥಿಂಗ್ ದಟ್ಸ್ ಗೋನ್ ಟು ಮೂವ್ ಇನ್ಸೈಡ್ ದೆಮ್. ಸೊ ಅದಕ್ಕೆ ಐ ಥಿಂಕ್ ದಟ್ ಇಸ್ ವಾಟ್ ವುಡ್ ವರ್ಕ್ ಆ್ಯಂಡ್ ದಟ್ ಇಸ್ ವೈ ಪೀಪಲ್ ಶುಡ್ ವಾಚ್ ಇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಬದುಕಿದ್ದೀನಿ ಅಂದರೆ ಅವತ್ತು ಅವನ್ನ ಸಾಯಿಸಲೇಬೇಕಿತ್ತು.